शिवप्रतिष्ठान सेवा समितीने यंदाही महाशिवरात्री उत्सव भव्य स्वरूपात साजरा करण्याची तयारी केली आहे. शहराबाहेरील मुळ्ळूर कणिवेतील अशोकवन परिसरामध्ये महाशिवरात्री विशेष पद्धतीने साजरी केली जाणार आहे. 8 वर्षांपूर्वी उभारण्यात आलेल्या 75 फूट उंच भव्य शिवमूर्तीला पूजा अर्चा करण्यात येणार असून विविध सांस्कृतिक कार्यक्रमांद्वारे भाविकांना आकर्षित केले जाणार आहे. रामेश्वर मंदिरामध्ये 15 फेब्रुवारी रोजी सकाळी 8 वाजल्यापासून महारुद्राभिषेक व बिल्वार्चनाला प्रारंभ होणार आहे. शिवमूर्ती तसेच नंदी यांच्या विग्रहावर विशेष पूजाविधी पार पडतील. ಸರ್ ಭಾನುವಾರ ಮಹಾಶಿವರಾತ್ರಿ ಇದ್ದ ಕಾರಣ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಮಾಡತ್ತೀರಿ ಸರ್? ಸಂಸ್ಕೃತಿ ಕಾರ್ಯಕ್ರಮ ಸ್ಥಳೀಯರು ಬೇಕಾದಷ್ಟು ಸಂಗೀತ ಕಾರ್ಯಕ್ರಮ ತಂಡಗಳಿದೆ, ಅವ್ರಿಗೆಲ್ಲ ಅವಕಾಶ ಕೊಡ್ತೀವಿ. ಯಾಕಂದರೆ ಪ್ರತಿ ವರ್ಷ ಬೇರೆಯವ್ರು ಕರೆಸಿ ಮಾಡಿದ್ರೆ ನಮ್ಮ ಸ್ಥಳೀಯರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗಲ್ಲ. ಅದರಿಂದ ಸ್ಥಳೀಯರಿಗೆ ಕರೆಸಿ ಅವ್ರಿಗೆಲ್ಲ ಪ್ರತಿಭೆಗಳನ್ನ ಗುರುತಿಸಿ ಎಲ್ಲ ಕಾರ್ಯಕ್ರಮ ನಡೆಸೋಕ್ಕೋಸ್ಕರ ನಾವು ಏರ್ಪಾಡು ಮಾಡ್ತಾ ಇದೀವಿ. ಇದು ನಾವು ಈಗ 9ನೇ ಶಿವರಾತ್ರಿ ನಾವು ಮಾಡ್ತಾ ಇರೋದು. ನಾವು MMLA ಆದ್ಮೇಲೆ 9ನೇ ಶಿವರಿಗೆ ಕಂಪ್ಲೀಟ್ ಶಿವನ್ ಮೂರ್ತಿಯಿಂದ ಹಿಡ್ಕೊಂಡು ಎಲ್ಲ ಕಂಪ್ಲೀಟ್ ಪೇಂಟಿಂಗ್ ಮಾಡಿಸ್ಬೇಕು ಅಂತ 10 ವರ್ಷ ಆಗುತ್ತೆ ಪೇಂಟ್ ಮಾಡಿ. ಅದರಿಂದ ಎಲ್ಲ ಕಂಪ್ಲೀಟ್ ಸುತ್ತಮುತ್ತಲೇ ಕ್ಲೀನ್ ಮಾಡಿ ಹೊಸದಾಗಿ ಪೇಂಟ್ ಮಾಡಿಸ್ಬೇಕು. ಆಮೇಲೆ ಸಾಯಿಬಾಬಾ ಟೆಂಪಲ್ ಕೂಡ 10ನೇ ಶಿವರಾತ್ರಿ ದಿನ ಅದನ್ನು ಕೂಡ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಭರತನಾಟ್ಯ ಇವರು ನಮ್ಮ ಹುಬ್ಬಳ್ಳಿಯಿಂದ ಒಂದು ದೊಡ್ಡ ಕಲಾವಿದ ತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅವ್ರನ್ನ ಕರೆಸ್ತಾ ಇದೀವಿ. ಭರತನಾಟ್ಯಗಳು ಭಾಳ ಚೆನ್ನಾಗಿ ಮಾಡ್ತಾರೆ ಅವರು ಹುಬ್ಬಳ್ಳಿಯಿಂದ, ಅವ್ರನ್ನ ಕೂಡ ಕರೆಸ್ತಾ ಇದ್ದೀವಿ. ಮತ್ತು ಎಂದಿನಂತೆ ನಮ್ಮ ಹರಿಕತೆ ಮಾಡ್ತಾರಲ್ಲ ಅವರು ಗುರುನಾಥ್ ಶಾಸ್ತ್ರಿಗಳು ಅವ್ರು ಕೂಡ ಬರ್ತಾ ಇದ್ದಾರೆ. ಹಂಗೆ ವಿವಿಧ ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ವಿ. ಶಾಲೆ ಮಕ್ಕಳಿಗೆ ಆಮೇಲೆ ವಿವಿಧ ವಿದ್ವಾಂಸರು ಸ್ವಲ್ಪ ಸನ್ಮಾನ ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿದ್ವಿ. ಎಲ್ಲರೂ ನಮ್ಮ ಗ್ರಾಮದ ಜನತೆ ಎಲ್ಲ ಸಹಕರಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಸರ್ ಇದು ಮುಖ್ಯ ಇವರು ಶಿಕ್ಷಕರು ಕೂಡ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಮುಖ್ಯ ಶಿಕ್ಷಕರನ್ನ ನಾವು ಕೂಡ ಲಿಮಿಟೆಡ್, ಭಾಳ ಜನ ನಾವು ಲಾಸ್ಟ್ ಟೈಮ್ 20, 30, 50 ಕೊಡ್ತಾ ಇದ್ವಿ. ಈಗ ಸ್ವಲ್ಪ ಲಿಮಿಟೆಡ್ ಮಾಡಿ ಒಂದು ಅವ್ರಿಗೆ ಭಾಳ ಚೆನ್ನಾಗಿ ಗುರುತು ಮಾಡಿ ಒಳ್ಳೆಯವ್ರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸರ್ ಇವು ಬರುವ ಶಿವರಾತ್ರಿ ದಿನ ಭಕ್ತಾದಿಗಳು ಒಂದು ಪ್ರಸಾದ ವಿತರಣೆ ಕೂಡ ಪ್ರತಿ ವರ್ಷ ಮಾಡ್ತಾ ಇದೀವಿ. ಪ್ರತಿ ವರ್ಷ ನೋಡಿ ನಮ್ಮ ಜಮೀರ್ ಅಹಮದ್ ಖಾನ್ ಇದ್ದಾರೆ, ನಮ್ಮ ಮಂತ್ರಿಗಳು. ಅವರ 4-5 ವರ್ಷದಿಂದ ಕೂಡ ಅವರು ಬಾಂಬೆಯಿಂದ ಖರ್ಜೂರ 3 ಟನ್ ಖರ್ಜೂರ ಪಾಪ ಅವರು ದಾನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪ್ರಸಾದಕ್ಕೋಸ್ಕರ 3 ಟನ್ನು ಇದನ್ನು ತರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಬಾಳೆಹಣ್ಣು ತರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಬೇಕಾದಷ್ಟು ಏನೇನಿದೆಯೋ ನಾವು ಮಾಡ್ತೀವೋ ಅದೆಲ್ಲ ನಾವು ಕೂಡ प्रसाद ಹೋದ ವರ್ಷ ಮಾಡಿದಾಗ ಈ ವರ್ಷನೂ कंटिन्यू ಮಾಡ್ತೀವಿ. महाशिवरात्रीच्या दिवशी जागरण व उपवास करणाऱ्या भक्तांसाठी खजूर व केळी वाटपाची तयारी करण्यात आली आहे. या परिसरात ध्यान मंदिरही बांधण्यात आलं असून तेथे शिवलिंगाची अखंड पूजा सुरू असते. निखिल पत्तार, KMM मराठी, रामदुर्ग. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.